नमस्कार मित्रांनो, एन के टेक्नो चॅनलमध्ये आपलं स्वागत आहे. तर मित्रांनो, आज आपण कर्नाटकमध्ये ट्रॅक्टर देत आहे आणि आज जे काही कर्नाटकचे शेतकरी आहेत त्यांच्यासाठी आज कन्नडमधून ह्या ट्रॅक्टरची माहिती भेटेल. तर जे कर्नाटकचे शेतकरी आहेत त्यांनी नक्की बघा. ಇದು ನಮಗೆ ಟ್ಯಾಕ್ಟ್ರ್ ಅಗದಿ ಕಬ್ಬನಾಗ ಹತ್ಯಾಗ ತೊಗರ್ಯಾಗ ಅಗದಿ ಸಣ್ಣ ಗಾಡಿ ಅಡಿಪುಟ್ಟಿನ ಗಾಡಿ ಅಂತೇಳಿ ನಾವು ಅಗದಿ ಭಾರಿ ನಮ್ಗೆ ಸಣ್ಣ ಅಗದಿ ಅತಿ ಸಣ್ಣ ಟ್ಯಾಕ್ಟ್ರ್ ಅಂತೂ ನಾವು ತೊಳಗತ್ತಿದ್ದೆವು. ಮತ್ತು ಇದಕ್ಕೆ ಮುಂದೆ ಎಲ್ಲ ಅನುಕೂಲ ಭಾಳ ಆಗ್ತದೆ. ಮತ್ತು ದೊಡ್ಡ ಟ್ಯಾಕ್ಟ್ರಿಂದ ಅನುಕೂಲ ಆಗಲ್ಲ ಅಂಥೇಳಿ ಇದು ಸಣ್ಣ ಟ್ಯಾಕ್ಟ್ರ ಭಾಳ ಎಲ್ಲ ಕಬ್ಬನಾಗ ಹತ್ಯಾಗ ತೊಗರ್ಯಾಗ ಬಿತ್ತಲಕ್ಕೆ ಮತ್ತು ಅಗದಿ ಸಣ್ಣ ಜಾಗನಾಗ ಎಲ್ಲಕ್ಕೆ ಮತ್ತು ಡೀಸೆಲ್ ಕಮ್ಮ ಹೋಗ್ತದ. ಒಂದು ತಾಸಿಗೆ 1 ಲೀಟ್ರತ್ತ ಹೇಳ್ಯಾರ. ಅದಕ್ಕೆ ನಮ್ಮ ಮಗ್ಲಕ್ಕೆ ಒಬ್ರು ತೊಗೊಂಡ್ರೆ ಅದ್ರ ಸಲ ನಾವು ನೋಡಿ ತೊಗೊಂಡಿದ್ದೆವು. आप ये बताइए कि आप अभी कहाँ से, कर्नाटक से कहाँ से? ನಾವು ನಮ್ಮದು आपका नाम पूरा? ನಮ್ಮದು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಐಸಂಗ್ ಗ್ರಾಮ. ಇಂಡಿ ತಾಲೂಕಿಂದ ಐಸಂಗ್ ಗ್ರಾಮ. ಅದಕ್ಕೆ ಅಲ್ಲಿದಿಂದ ನಾವು ಹಂಗೆ ನಾವು ರಾಜಶೇಖರ್ ದುಂಡಪ್ಪ ಬಳವಂತಿ ಅಂತ ಈ ಗಾಡಿ ಅದಕ್ಕೆ ಚಲೋ ಅನಿಸಿ ನಾವು ತೊಗೊಂಡಿದ್ದೆವು. ರೇಟ್ನು ಕಮ್ಮಿ ಐತಿ, ಆಫರ್ದಾಗ ಕೊಟ್ಟಾರ. ದಿಂಡ ಗಿಂಡ ಎಲ್ಲ ಅಗದಿ ನಮ್ಗೆ ಡಿಕ್ಸ್ ಎಲ್ಲ. ಒಂದು ಹತ್ತಿ ದಿಂಡ ಮತ್ತು ಒಂದು ಬಿತ್ತ ದಿಂಡ ಟ್ಯಾಕ್ಟ್ರ ಅದ್ರ ಹಿಂದೆ ರೂಟ್ರ ಎಲ್ಲ ಅಗದಿ ಪದ್ಧತಿ. ಅದಕ್ಕೆ ಏನು ಹತ್ತದ ಎಲ್ಲ ಸಣ್ಣನೇ ಸಟ್ಟನೆ ನಮ್ಗೆ 4,20,000 ಕೊಟ್ರ. ಹಾಂ, ಫುಲ್ ಡಿಲಿವರಿ, ಫ್ರೀ ಡಿಲಿವರಿ पूर्तना तंद कोट. और ये गन्ने में कैसा चलता है, क्या चलता है आपका? नाम बताइए पूरा आपका. मेरा नाम रवि भोसले. गन्ने में तो ठीक ठाक चलता है. छोटी जगह में ಸಣ್ಣ ಜಾಗದಲ್ಲೂ ಗಾಡಿ ಓಡಾಡುತ್ತೆ. ರೂಟದಲ್ಲೂ RPM ಪೀಟು ಚಲೋ ಇದೆ. ಎಲ್ಲ ಥರ ಕೆಲಸ ಮಾಡುತ್ತೆ. नाम बताइए कन्नड़ में आपका सब पूरा. ನನ್ನ ಹೆಸರು ಹನುಮಂತ ಸಿದ್ದಣ್ಣ ಕಂಬಾರ, ಇಂಡಿ ತಾಲೂಕು ಐರ್ಸಂಗ್ ಗ್ರಾಮದವರು. ಈ ಗಾಡಿ ಸಂಗಟ ಎಲ್ಲ ಐಟಮ್ಗಳು ಅದಾವ ಮತ್ತು ಗಾಡಿ ಸಣ್ಣದು ಒಕ್ಕಲ್ತನಕ್ಕೆ ಭಾಳ ಉಪಯೋಗ ಆಗ್ತದೆ. ಅದರ ಸಲಿಂದ ಬಂದು ಈ ಗಾಡಿ ತೊಗೊಂಡಿದ್ದೆವು. आपका ही पूरा नाम बताइए. ಹೇಳಿದ್ರಲ್ಲ ಬರೋಬ್ಬರ ಐತಲ್ಲ, ಚಂತನ ಅದೇ ಹೇಳೋದಲ್ಲ ಈಗ ಗಾಡಿ कन्नड़ में. ಬರೋಬ್ಬರ ಐತೆ ಹೇಳ್ರಿ ಬಿಡ್ರಿ. तो देखिए किसान भाइयों, हमें तो कन्नड़ नहीं आता है, लेकिन अभी क्या है, जो कन्नड़ में देखने वाले जो किसान हैं हमारे, उनके लिए इस ट्रैक्टर का एक क्या चीज़ है ये ट्रैक्टर, ये देखने को आज आपको पता चल गया होगा. तो आगे चल के आपको अगर ट्रैक्टर चाहिए तो हमारे नवक्रांति एग्रो पंढरपुर में ज़रूर विजिट करिए. सबका धन्यवाद.